ಜೆಡಿಎಸ್ ಹಾಗೂ ಬಿಜೆಪಿಗೆ ಗುಡ್ ಬೈ ಹೇಳಿದ 200 ಕಾರ್ಯಕರ್ತರು. ಹಾಸನದಲ್ಲಿ ಕಾಂಗ್ರೆಸ್ ಅಸಲಿ ಆಟ ಶುರು. ಜೆಡಿಎಸ್ ಪ್ರಬಲ ನಾಯಕರು ಕಾಂಗ್ರೆಸ್ ಸೇರ್ಪಡೆ. ಬಿಜೆಪಿಗೆ ಶಾಕ್ ನೀಡಿದ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ. ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆ. ಕಾಂಗ್ರೆಸ್ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಶಕ್ತಿ ಪ್ರದರ್ಶನ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಹಾಗೂ ಬಿಜೆಪಿಯ 200 ಕಾರ್ಯಕರ್ತರು ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ ಜೆಡಿಎಸ್ ಹಾಗೂ ಬಿಜೆಪಿಯ ನಾಯಕರಿಗೆ ಶಾಕ್ ನೀಡಿದ್ದಾರೆ. ಹೌದು, ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ 200 ಕಾರ್ಯಕರ್ತರು ಪಕ್ಷ ಸೇರ್ಪಡೆಯಾಗಿದ್ದು, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎಇ ಚಂದ್ರಶೇಖರ್ ಅವರು ಜೆಡಿಎಸ್ ಪಕ್ಷದಿಂದ ಹಾಗೂ ಮಾಜಿ ಕೆಎಸ್ಐಡಿಸಿ ಸಿವಿ ರಾಜಪ್ಪ ಅವರು ಬಿಜೆಪಿ ಪಕ್ಷದಿಂದ, ಹೇಮಾವತಿ ಸಕ್ಕರೆ ಕಾರ್ಖಾನೆ ಮಾಜಿ ಅಧ್ಯಕ್ಷ ಎಚ್ಎಸ್ ಶ್ರೀಕಾಂತಯ್ಯ ಅವರು ಜೆಡಿಎಸ್ ಪಕ್ಷದಿಂದ, ಹೀಗೆ ಜೆಡಿಎಸ್ ಹಾಗೂ ಬಿಜೆಪಿಯ ಪ್ರಭಾವಿ 20 ನಾಯಕರು ಕಾಂಗ್ರೆಸ್ ಪಕ್ಷದ ಸೇರ್ಪಡೆಯಾಗಿದ್ದು, ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರಿಗೆ ಮುಜುಗರ ಪಡುವಂತಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ 10,000 ಕಾರ್ಯಕರ್ತರ ಸಮ್ಮುಖದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ಮಾಡಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಗ್ಗೆ ತಿಳಿಸುವ ಕೆಲಸ ಮಾಡುತ್ತೇವೆ ಎಂದು ಕಾಂಗ್ರೆಸ್ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಮಾತನಾಡಿದರು. ಒಂದು ದಿವಸಕ್ಕೆ ಒಂದು 400-500 ಜನ 200 ಜೆಡಿಎಸ್ ಕಾರ್ಯಕರ್ತರು ಕೂಡ ಬಂದಿರತಕ್ಕ ತಾವು ನೋಡಿದ್ದೀರಾ. ಮುಂದಿನ ದಿನದಲ್ಲಿ ನಿಮ್ಮನ್ನೆಲ್ಲ ಕರೆಸಿ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರು ಕರೆಸಿ ಸುಮಾರು ಒಂದು 10-15 ಸಾವಿರ ಜನ ಒಂದು ಸಾರ್ವಜನಿಕ ಸಭೆ, ನಮ್ಮ ಪಕ್ಷ ಏನು ಮಾಡಿದೆ, ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಏನು ಮಾಡಿದ್ರು, ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರಾಗಿ ಏನು ಮಾಡಿದ್ರು, ಅಷ್ಟನ್ನು ಜನ ಕೇಳಿ ಮುಂದಿನ ದಿನದಲ್ಲಿ ಯಾವುದೇ ಚುನಾವಣೆಗಳು ಬರಲಿ, ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲೋ ಮುಖಾಂತರ ನಮ್ಮ ಸಿದ್ಧಾಂತವನ್ನು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ತೋರಿಸ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಇಬ್ಬರು ಈಗಾಗಲೇ ಹೊಂದಾಣಿಕೆಯಲ್ಲಿ ಇದ್ದಾರೆ, ಜೆಡಿಎಸ್ ಬಿಜೆಪಿ. ನಾವು ಒಂದ್ಸಾರಿ ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ಸುರೇಶಣ್ಣ ಒಬ್ಬರೇ ಗೆದ್ದಿದ್ರು. ಈಗ ಅದೇ ಥರ ZP-TP 10 ಸೀಟ್ ಮೇಲೆ ಗೆಲ್ಲಲ್ಲ ಅವರು. ನಾವು 40 30 ಸೀಟ್ ಹೆಚ್ಚಿಗೆ ಗೆಲ್ತೀವಿ. ನಮ್ಮ ನಾಯಕರಾದ ಯುವ ನಾಯಕರಾದ ಶ್ರೇಯಸ್ ಪಟೇಲ್ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ಮಾಡ್ತೀವಿ. ಗೆಲ್ತಕ್ಕಂಥ ಕೆಲಸವನ್ನು ನಮ್ಮ ಇಬ್ಬರು ನಾಯಕರು, ನಮ್ಮ ನಾಡಿನ ದೊರೆ ಸಿದ್ದರಾಮಯ್ಯನವರು ಇರ್ಬೋದು, ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ 30ಕ್ಕೂ ಹೆಚ್ಚು ಸೀಟು ಗೆದ್ದು ನಾವು ತೋರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಪಕ್ಷ ಸೇರ್ಪಡೆಯಾದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷದ ಶಾಲು ಹಾಕಿ ಸ್ವಾಗತಿಸಿ ಗೌರವಿಸಿದ್ರು. ಸೇರ್ಪಡೆಯಾದ ಎಲ್ಲಾ ಕಾರ್ಯಕರ್ತರು 5 ಕಾರ್ಯಕರ್ತರನ್ನ ಪಕ್ಷಕ್ಕೆ ಕರೆತನ್ನಿ, ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿ, ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಗುರುತಿಸುತ್ತದೆ ಎಂದು ಕಾರ್ಯಕರ್ತರಿಗೆ ಹುರಿದುಂಬಿಸಿದ್ರು. ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ ಆನಂದ್ ಮಾತನಾಡಿ, ಹಾಸನದಲ್ಲಿ ಬಿಜೆಪಿ ಕಟ್ಟೋಕೆ ಆಗಲ್ಲ, ಹಿಂದೂ ಮುಸ್ಲಿಂ ಅಂತ ಹೊಡೆದಾಡುತ್ತಿದ್ದಾರೆ. ನಾನು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ, ಎಲ್ಲರೂ ಸೇರಿ ಕಾಂಗ್ರೆಸ್ ಕಟ್ಟೋಣ ಅಂತ ಬಂದಿದ್ದೀನಿ ಎಂದು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ ಆನಂದ್ ಮಾತನಾಡಿದ್ರು. ಏನೋ ಒಂದು ಸಣ್ಣ ಪುಟ್ಟ ಘಟನೆಯಿಂದ ಕಾಂಗ್ರೆಸ್ ಬಿಟ್ಟು ಹೋಗಿದ್ದು, ಕಾಂಗ್ರೆಸ್ ಬಿಟ್ಟು ನಾವೇನು ದಳಕ್ಕೆ ಹೋಗಿರಲಿಲ್ಲ, ಬಿಜೆಪಿಗೆ ಹೋಗಿದ್ದು. ಆ ವಾತಾವರಣ ಆಗಲ್ಲ, ಅದು ಬರೀ ಹಿಂದುತ್ವ ಜಾತಿವಾದಿಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಇಷ್ಟ ಅಂತೇಳಿ ನಮ್ಮ ಮನೆಗೆ ನಾವು ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಖಂಡರ ನೇತೃತ್ವದಲ್ಲಿ ಮರಳಿ ಮನೆಗೆ ಸಂತೋಷವಾಗಿ ಯಾವುದೇ ಥರದ ಯಾವುದೇ ಕಂಡೀಷನ್ ಇಲ್ದಂಗೆ, ಏನೋ ಪಕ್ಷಾತೀತವಾಗಿ ಏನು ಕೇಳ್ದಂಗೆ ಅವ್ರ ಪಕ್ಷಕ್ಕೆ ದುಡಿಯೋಕ್ಕೆ ನಮ್ಮ ಗೋಪಾಲಸ್ವಾಮಿಯವ್ರನ್ನ MLA ಮಾಡೋದೇ ಒಂದು ಕಟಸಿದ್ದ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಒಂದು ಸೇರ್ಕೊಂಡು ಇರ್ತೀವಿ. ಪಕ್ಷ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಾಹೇಬರು ನೋಡಿ ಕಾಂಗ್ರೆಸ್ ಪಕ್ಷ ನೋಡಿ ಬಂದಿದ್ವಿ, ಆಮೇಲೆ ವ್ಯಕ್ತಿ. ಪಕ್ಷ ಫಸ್ಟು, ಆಮೇಲೆ ವ್ಯಕ್ತಿ 5,000 ಓಟ ಸೋತಿರೋದ್ರಿಂದ ಅವ್ರಿಗೆ ನಾವು ಫೈಟರ್ಸ್ ಆಗಬಾರ್ದು. ಯಾರು ಇರ್ತಾರೆ ಅವರಿಗೆ ಬೆಂಬಲ ಸೂಚಿಸಿ ಗೆಲ್ಲಿಸಿ ಆಮೇಲೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ನಮ್ಮ ಅದೃಷ್ಟ ಹೆಂಗಿರುತ್ತೆ ಅದನ್ನ ಪ್ರಯತ್ನ ಪಡೋಣ. ಪರ್ಮನೆಂಟ್ ಇನ್ ಕಾಂಗ್ರೆಸ್ ಯಾರು ಇರಲಿ ಹೋಗ್ಲಿನ್ನ ಶತಸಿದ್ಧವಾಗಿ ನಿಮ್ಮ ಮೂಲಕ ಹೇಳ್ತೀನಿ, ಕಾಂಗ್ರೆಸ್ ಬಿಟ್ಟು ಇನ್ನೆಲ್ಲೂ ಹೋಗಲ್ಲ. ಏನಾಗದಿರೋ ಕಾಂಗ್ರೆಸ್ಸಲ್ಲಿ ಇರ್ತೀವಿ. ಒಬ್ಬ ಕಾರ್ಯಕರ್ತನಾಗಿ ಗೆಯ್ಯಕ್ಕೆ ರೆಡಿ ಇದೀವಿ. ರಾಜ್ಯದಲ್ಲಿ ಹೆಂಗಿದೆ ಗೊತ್ತಿಲ್ಲ, ನಮ್ಮ ಜಿಲ್ಲೆಯಲ್ಲಿ BJP ಕಟ್ಟೋಕ್ಕಂತೂ ಸಾಧ್ಯ ಇಲ್ಲ. ಅವರು ಅದಕ್ಕೆ ಅವ್ರನ್ನ ಮಣ ಹಾಕೊಂಡು JDS ಮೇಲೆ ಹೋಗ್ತಕ್ಕೆ ಮಾಡ್ತಾಯಿದ್ದಾರೆ. ಅದಕ್ಕೆ ಆ ಪಕ್ಷ ಬೇಡ ಅಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ಸೇ ಸರಿ ಅಂತ ಏನು ಮಾಡಿರೋ ಕಾರ್ಯಕರ್ತರಿದ್ದಾರೆ, ಒಂದು ಪಡೆ ಇದ್ದಾರೆ. BJP ಕಟ್ಟಕ್ಕೆ ಆಗೋದೇ ಇಲ್ಲ ಅಲ್ಲಿ ಎಲ್ಲ ಬರೀ ಹಿಂದೂ ಮುಸ್ಲಿಮ್ ಅಂತ ಹೊಡೆದಾಡಿಸ್ತಾರೆ. ಅದಕ್ಕೋಸ್ಕರ ಜಾತಿದೆ ಬಿಟ್ಟು ಹೇಳ್ಬಿಟ್ಟು ನಮ್ಮ ಜೊತೆ ಸ್ನೇಹಿತರೆಲ್ಲ ಅವರು ದಳದಲ್ಲಿದ್ದಾರೆ, ಎಲ್ಲ ಸೇರಿ ಒಟ್ಟಿಗೆ ಕಾಂಗ್ರೆಸ್ ಕಟ್ಟೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಏನು ಕೊಡದಿರೋ ಕಾಂಗ್ರೆಸ್ ಸೈನ್ನ ಕಾಂಗ್ರೆಸ್. ಜೆಡಿಎಸ್ ಪಕ್ಷದಲ್ಲಿ ಸತತ 20 ವರ್ಷಗಳಿಂದ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದ ಮುಸ್ಲಿಂ ಸಮುದಾಯದ 50 ಮುಖಂಡರು ಜೆಡಿಎಸ್ ತೊರೆದಿದ್ದು, ಜೆಡಿಎಸ್ ಪಕ್ಷಕ್ಕೆ ಇನ್ನೊಂದು ದೊಡ್ಡ ಹೊಡೆತ ಅಂದರೆ ತಪ್ಪಾಗಲ್ಲ.
ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಾಗಿದ್ದೇ ಮುಸ್ಲಿಂ ಸಮುದಾಯದ ಕಾರ್ಯಕರ್ತರ ಮನಸ್ಸಿಗೆ ನೋವಾಯಿತು ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದ್ದು, ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಸೇರ್ಪಡೆಯಾದ ಮುಸ್ಲಿಂ ಮುಖಂಡ ಜಬಿಯುಲ್ಲಾ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಜಾತ್ಯತೀತ ಅಂದರೆ ಒಂದು ಪಕ್ಷದ ತತ್ವ ಸಿದ್ಧಾಂತ ಇರುತ್ತೆ. ಆ ಸಿದ್ಧಾಂತದಲ್ಲಿದ್ದರೆ ನಾವು ಕೂಡ ಅವ್ರ ಜೊತೆ ಇರ್ತಿದ್ವಿ. ಆ ಸಿದ್ಧಾಂತದ ನಡೆ ಇಲ್ಲ ಅವರಲ್ಲಿ. ಹಾಗಾಗಿ ನಾವು ಮೊದಲು ಅವ್ರಿಗೆ ಜಾತ್ಯತೀತ ಪಕ್ಷ ಅಂದರೆ ಏನು ಅಂತ ನಾನು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂದರೆ ಇವತ್ತು ಅವರು ಎಲ್ಲಿ ಹೋಗೋದು, ಕೈ ಜೋಡಿಸೋದು, ಈಗ ನಮ್ಮ ಒಂದು ಸಮಾಜದ ವಿರುದ್ಧವಾಗಿ ಆ ವಕ್ಫ್ ಬಿಲ್ಲು ಕೂಡ ಇವರು ವಿರುದ್ಧವಾಗಿ ಇವರು ಅಂಗೀಕಾರವನ್ನು ಕೊಟ್ಟಿದ್ದಾರೆ ಕೇಂದ್ರದಲ್ಲಿ. ನಮಗೆ ಭಾಳ ಬೇಸರವಾಗಿದೆ. ಈ ವಿಚಾರವಾಗಲೂ ಕೂಡ ನಾವು ವಿಶೇಷವಾಗಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಏನಿದ್ರು ಅವರೆಲ್ಲ ನಮ್ಮ ಯಾರು ಹಿತೈಷಿ ಬಂಧುಗಳಿದ್ರು ನಮ್ಮ ವಾರ್ಡಿನ ಹಾಗೂ ನಮ್ಮ ಜನ ಸಾಮಾನ್ಯರು ಏನಿದ್ರು ಅವರಿಗೆಲ್ಲ ಅವ್ರ ಹತ್ರ ನಾವು ಮಾತುಕತೆ ಮಾಡಿ ನಾವು ಈ ಪಕ್ಷಕ್ಕೆ ನಾವು ಈ ದಿನ ನಾವು ಸೇರ್ಪಡೆ ಆಗಿದ್ದೇವೆ. CM ಸಿದ್ದರಾಮಯ್ಯ ಅವರಿಗೆ, DCM DK ಶಿವಕುಮಾರ್ ಅವರಿಗೆ ಈ ಒಂದು ವೇದಿಕೆಯ ಮುಖಾಂತರ ಏನು ಹೇಳ್ತೀರಾ ಅಂತ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಈ ಹೃದಯದ ಮುಖಾಂತರ ನಾನು ಹೇಳಿಕ್ಕೆ ಬಯಸ್ತೇನೆ. ಮುಂದಿನ ಬಾರಿನೂ ಈ ಬಾರಿ 136 ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದಾರೆ ಶಾಸಕರು. ಮುಂದಿನ ಬಾರಿಯಲ್ಲಿ ಹೆಚ್ಚು ಕಮ್ಮಿ 160ರಿಂದ 170 ಶಾಸಕರು ಆಯ್ಕೆಯಾಗಿ ಬರ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಹಾಸನ ಜಿಲ್ಲೆ ಟಾರ್ಗೆಟ್ ಆಗಿದ್ದ ಸಂದರ್ಭದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು, ಹಾಸನ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಾಗೂ ಮುಂಬರುವ ಚುನಾವಣೆಗೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.